ಧರ್ಮ ಕೀರ್ತಿರಾಜ್ ಅವರು? ಅವನೊಂಥರ ತಾಯಿ ಹೇಗೆ ಆ ತಾಯಿ ನಮಸ್ಕಾರ ಧರ್ಮಕೀರ್ತಿ ಅವ್ರ ತಾಯಿಗೆ. ಯಾಕಂದರೆ ಅಷ್ಟು ಒಬ್ಬ ವ್ಯಕ್ತಿ ಬೇರೆಯವ್ರ ಬಗ್ಗೆ ಕೆಟ್ಟದ ಆಲೋಚನೆನೇ ಮಾಡದೇ ಇರತಕ್ಕಂಥ ವ್ಯಕ್ತಿ ಹೇಗಿರೋಕ್ಕೆ ಸಾಧ್ಯ ಅಂತಂದರೆ ಅದು ಧರ್ಮಕೀರ್ತಿ. ಅವನಾಯಿತು, ಅವನ ಕೆಲಸ ಆಯಿತು, ಅಷ್ಟೇ. ಅನುಷಾ ಮೇಕಪ್ ಯಾವಾಗೂ ಹಾಕೊಂಡಿರಲಿ ಅವಳು. ಅಂದರೆ ಅವಳಿಗೆ ಏನಕ್ಕೆ ಮೇಕಪ್ಪು ಅಂತಂದರೆ ಕಲೆ ಅವಳಿಗೆ ಒಲಿಲಿ, ಯಾವಾಗೂ ಸಿನಿಮಾಗಳು ಸಿಕ್ಕಲಿ, ಬಹಳ ಅವಕಾಶಗಳು ಸಿಕ್ಕಲಿ, ಅವಳು ತಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಎಷ್ಟು ಕಾನ್ಷಿಯಸ್ ಆಗ್ತಾಳೆ ಅಂದರೆ ಅಷ್ಟೇ ಕಾನ್ಷಿಯಸ್ ಆಗ್ತಾಳೆ. ಅವಳಿಗೆ ಬಣ್ಣ ಒಲ್ದು ಬರಲಿ ಸರ್. ಆ ಬಣ್ಣ ಒಲ್ದು ಬಂದರೆ ಒಂದಷ್ಟು ಅವಕಾಶಗಳು ಸಿಗುತ್ತೆ, ಒಂದಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ಸಿಕ್ಕಿ ಎಲ್ಲನೂ ಒಳ್ಳೇದಾಗಲಿ ಸರ್. ಚಂದ್ರ ಕುಂದಾಪುರ ಒಂಥರ RX ಗಾಡಿ ಸರ್. RX ಗಾಡಿ ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ, ಬಟ್ RX ಗಾಡಿಗಿರೋಷ್ಟು ಇದು ಯಾವ ವೆಹಿಕಲ್ಗೂ ಇಲ್ಲ. ಅಷ್ಟು ಕ್ರೇಜು, ಅಷ್ಟು ಡಿಮ್ಯಾಂಡು RX ಗಾಡಿ. ಚಂದ್ರ ಕುಂದಾಪುರ ಲೈಕ್ ಆ ಥರ. ಭವ್ಯ ಒಂಥರ ಒಂದು ಸುಮಾರು ಕನಸುಗಳು ಕಂಡುಕೊಂಡಿರೋಂಥ ಹುಡುಗಿ. ಒಂದು ಸುಮಾರು ಅವಕಾಶಗಳು ಸಿಕ್ಕಲಿ, ಜೀವನದಲ್ಲಿ ಒಂದಷ್ಟು ಕಷ್ಟಗಳನ್ನ ಅನುಭವಿಸಿರೋದು, ಹೆಣ್ಮಕ್ಳು ಮನೇಲಿ ಇದ್ದು ಆ ಥರದ್ದೆಲ್ಲ. ಆಕೆಗೆ ಆದಷ್ಟು ಬೇಗ ಆಕೆ ಅಕ್ಕ, ಅವ್ರ ತಂದೆ ತಾಯಿನ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ದೇವರು. ಅವ್ರ ತಂದೆ ನೋಡಿದವಾಗಂತೂ ನನಗನ್ಸಿದಂತೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಆ ತಂದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಎಲ್ಲ ತಂದೆಯವರು ತಾಯಂದರು ಕಷ್ಟಪಟ್ಟಿದ್ದಾರೆ, ಬಟ್ ಅವ್ರ ತಂದೆ ಆ ಕಷ್ಟಪಟ್ಟಿರೋದೆಲ್ಲ ನೋಡಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಆ ದೇವ್ರು ತುಂಬ ಚೆನ್ನಾಗಿಟ್ಟಿರಲಿ. ತುಂಬ ಚೆನ್ನಾಗಿ ಒಳ್ಳೆ ಹುಡುಗ ಸಿಕ್ಕಿ ಆ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಲಿ. ಒಂದಿಬ್ಬರು ಮೂರು ಮದುವೆ ಆಗಿಲ್ಲ, ಇನ್ನಿಬ್ಬರು ಹೆಣ್ಮಕ್ಳು ಮದುವೆ ಆಗಲಿ, ತುಂಬ ಖುಷಿಯಾಗಿರಲಿ ಸರ್. ಮತ್ತಷ್ಟು ವೈವಿಧ್ಯಮಯ ವಿಷಯಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ನಮಸ್ಕಾರ.